ಕರಾವಳಿ ಜಿಲ್ಲೆಯಾದರೂ ಮಲೆನಾಡು ಸೆರಗು ಹೊದ್ದು ಅರೆ ಬಯಲು ನಾಡಿಗೆ ಹೊಂದಿಕೊಂಡಿರುವ ಉತ್ತರ ಕನ್ನಡದಲ್ಲೀಗ ಹೈಕೋರ್ಟ್ ಸಂಚಾರಿ ಪೀಠದ ಸುದ್ದಿ. ನಿಯೋಜಿತ ಮಂಗಳೂರು ಹೈಕೋರ್ಟ್ ಸಂಚಾರಿ ಪೀಠಕ್ಕೆ ಉತ್ತರ ಕನ್ನಡ ಸೇರಿಸುವ ಬಗ್ಗೆ ಜಿಲ್ಲೆಯಲ್ಲೇ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳ ಜನರಿಗೆ ದೀರ್ಘಕಾಲದಿಂದ ಕಾಡುತ್ತಿರುವ ನ್ಯಾಯಾಂಗ ಸೇವೆಗಳ ಸವಾಲಿಗೆ ಶೀಘ್ರದಲ್ಲೇ ಪರಿಹಾರದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸಂಬಂಧಿಸಿದ ಬೇಡಿಕೆ ಇದೀಗ ಮಹತ್ವದ ಹಂತ ತಲುಪಿದ್ದು, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಸ್ಥಳ ಪರಿಶೀಲನೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಂತರ ತೆಗೆದುಕೊಳ್ಳಲಾಗುವ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಸಂಚಾರಿ ಪೀಠ ಸ್ಥಾಪನೆಗೆ ಹಸಿರು ನಿಶಾನೆ ಸಿಕ್ಕರೆ ಕರಾವಳಿ ಭಾಗದ ಜನರಿಗೆ ನ್ಯಾಯ ಸೇವೆಗಳು ಇನ್ನಷ್ಟು ಸುಲಭವಾಗಿ ಲಭ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ, ಹಳಿಯಾಳ, ದಾಂಡೇಲಿಯವರು ಧಾರವಾಡವೇ ಬೆಸ್ಟ್ ಎಂದ್ರೆ ಕಾರವಾರದವರು ಇದಕ್ಕೆ ದನಿಗೂಡಿಸುತ್ತಾರೆ. ಆದರೆ ಉಳಿದ ಕರಾವಳಿ ತಾಲೂಕಿನಲ್ಲಿರುವ ಹೆಚ್ಚಿನವರು ಮಂಗಳೂರು ಪೀಠಕ್ಕೆ ಒಲವು ವ್ಯಕ್ತಪಡಿಸುತ್ತಿದ್ದಾರೆ. ಧಾರವಾಡ ಪೀಠಕ್ಕೆ ಭಟ್ಕಳದಿಂದ 225 ಕಿಲೋಮೀಟರ್ ದೂರ ಪ್ರಯಾಣಿಸುವುದೆನ್ನುವುದು ಬಿಟ್ರೆ ಉಳಿದೆಲ್ಲ ತಾಲೂಕುಗಳ ಜನತೆ, ನ್ಯಾಯವಾದಿಗಳು 200 ಕಿಲೋಮೀಟರ್ ದೂರದೊಳಗಿನ ಧಾರವಾಡ ಪೀಠವೇ ಲೇಸು ಎನ್ನುತ್ತಿದ್ದಾರೆ. ಒಂದೊಮ್ಮೆ ಧಾರವಾಡ ಪೀಠದಲ್ಲೇ ಉತ್ತರ ಕನ್ನಡ ಉಳಿದ್ರೆ ಮುಂದಿನ ದಿನದಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಉತ್ತರ ಕನ್ನಡಕ್ಕೆ ಮತ್ತಷ್ಟು ಹತ್ತಿರವಾಗಲಿದೆ. ಇತ್ತ ಅಂಕೋಲಾದಿಂದ ಹುಬ್ಬಳ್ಳಿಗೆ ರೈಲು ಮಾರ್ಗವಾಗಲಿದೆ. ಕುಮಟಾದಿಂದ ಶಿರಸಿ ಮೂಲಕ ಹೆದ್ದಾರಿ ಅಗಲವಾಗಲಿದೆ. ಅಲ್ಲದೆ ತಾಳಗುಪ್ಪ, ಸಿದ್ದಾಪುರ, ಶಿರಸಿ ಮಾರ್ಗವಾಗಿ ಹುಬ್ಬಳ್ಳಿಯವರೆಗೂ ರೈಲು ಮಾರ್ಗವಾಗುವುದರಿಂದ ಸಂಚಾರ ಮತ್ತಷ್ಟು ಸುಗಮವಾಗಲಿದೆ. ಆದರೆ ಭಟ್ಕಳ ಮತ್ತು ಹೊನ್ನಾವರದವರಿಗೆ ತುಸು ದೂರವೇ ಆಗಲಿದೆ. ಮಂಗಳೂರು ಪೀಠವಾದ್ರೆ ಕರಾವಳಿಗರಿಗೆ ತುಸು ದೂರವಾದರೂ ಸ್ವಲ್ಪ ಅನುಕೂಲವೇ. ಕರಾವಳಿಯ ಆಹಾರ ಲಭ್ಯತೆಯ ಜೊತೆಗೆ ರೈಲಿನ ನೇರ ಸಂಪರ್ಕವಿದೆ. ಅಲ್ಲದೆ ಚತುಷ್ಪಥ ಹೆದ್ದಾರಿಯೂ ಇದೆ. ಸಮಯದ ವ್ಯಯ ಜಾಸ್ತಿಯಾದರೂ ಓಡಾಟಕ್ಕೆ ಅಷ್ಟೇನೂ ತೊಂದರೆ ಇಲ್ಲ. ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ತೆರಳಲು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನವರಿಗೆ ಸಂಚಾರ ಸಂಕಷ್ಟ ಎದುರಾಗಲಿದೆ. ಕರಾವಳಿಗೆ ಬರಲು ಸಮರ್ಪಕ ಬಸ್ ಸೇವೆ ಇಲ್ಲ. ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮನೆಯಿಂದ ಹೊರಟು ವಾಸ್ತವ್ಯ ಮಾಡಬೇಕಾದ ಸಂದರ್ಭವಿದೆ. ಇಲ್ಲವೇ ಪ್ರತ್ಯೇಕ ವಾಹನ ಮಾಡಿ ಮಂಗಳೂರಿಗೆ ತೆರಳಬೇಕಾಗುತ್ತದೆ. ಹಳಿಯಾಳದವರಿಗೂ ಇದೇ ಸ್ಥಿತಿ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆಗಲಿ ನಮ್ಮ ಅಭ್ಯಂತರವಿಲ್ಲ. ಆದರೆ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ದಾಂಡೇಲಿ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸುವುದು ಅವೈಜ್ಞಾನಿಕವಾದದ್ದು. ಈ ಬಗ್ಗೆ ಪುನರ್ ಪರಿಶೀಲನೆಯಾಗಬೇಕು. ಒಂದೊಮ್ಮೆ ಜನಾಭಿಪ್ರಾಯವನ್ನ ಪಡೆಯದೆ ಕರ್ಮ ಯೋಜನೆಗೆ ಮುಂದಾದ್ರೆ ಪ್ರಬಲವಾದ ವಿರೋಧ ವ್ಯಕ್ತವಾಗಬಹುದು. ಫಿರೋಜ್ ಫಿರ್ಜಾದೆ, ಸಾಮಾಜಿಕ ಕಾರ್ಯಕರ್ತರು, ದಾಂಡೇಲಿ. ಧಾರವಾಡ ಹೈಕೋರ್ಟ್ ಪೀಠ ಆಗುವ ಸಂದರ್ಭದಲ್ಲಿ ಅದರ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದವರು. ನಮಗೆ ಧಾರವಾಡ ಹೈಕೋರ್ಟ್ ಪೀಠ ಅತ್ಯಂತ ಹತ್ತಿರ ಮತ್ತು ನಮ್ಮ ಕಲಾಪಗಳಿಗೂ ಕೂಡ ಸುಲಭವಾಗುತ್ತದೆ. ಕೇವಲ 50 ಕಿಲೋಮೀಟರ್ ಅಂತರದಲ್ಲಿರುವ ಧಾರವಾಡ ಹೈಕೋರ್ಟ್ ಪೀಠ ನಮಗೆ ಅನುಕೂಲಕರವಾಗಿದ್ದು, 400ರಿಂದ 500 ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ನಮ್ಮ ಜಿಲ್ಲೆಯನ್ನ, ಅದರಲ್ಲೂ ದಾಂಡೇಲಿಯನ್ನ ಸೇರಿಸುವುದು ಕಾರ್ಯಸಾಧುವಲ್ಲ. ಈ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು. ನಾವು ಕೂಡ ಹಕ್ಕೊತ್ತಾಯ ಮಾಡುತ್ತೇವೆ. ಆರ್.ವಿ. ಹೆಗಡೆ, ಹಿರಿಯ ವಕೀಲರು, ದಾಂಡೇಲಿ. ದಾಂಡೇಲಿಗೆ ಧಾರವಾಡವೇ ಅತ್ಯಂತ ಹತ್ತಿರವಾದದ್ದು. ನಾವು ಮಂಗಳೂರಿಗೆ ಹೋಗುವುದು ಒಂದೇ, ಬೆಂಗಳೂರಿಗೆ ಹೋಗುವುದು ಒಂದೇ. ಹಾಗೆ ನೋಡಿದ್ರೆ ಸಂಚಾರ ಸೌಕರ್ಯದ ದೃಷ್ಟಿಯಿಂದ ಮಂಗಳೂರಿಗಿಂತ ಬೆಂಗಳೂರೇ ಉತ್ತಮವಾಗುತ್ತದೆ. ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ದಾಂಡೇಲಿ ಸೇರಿಸುವುದು ಉಚಿತವಲ್ಲ. ಈ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಲಿ. ಶ್ರೀಕಾಂತ್ ಅಸೋದೆ, ನಿವೃತ್ತ ಸರ್ಕಾರಿ ಅಧಿಕಾರಿ, ದಾಂಡೇಲಿ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಾದ್ರೆ
ದೂರದ ಪ್ರಯಾಣದ ಕಾರಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಯಲ್ಲಾಪುರ, ಹಳಿಯಾಳ ಭಾಗದ ಜನರಿಗೆ ತುಸು ಪ್ರಯಾಸವಾಗಬಹುದು. ಹಾಗೆ ನೋಡಿದ್ರೆ ಇಷ್ಟು ದಿನ ಭಟ್ಕಳದವರು ಆ ಸಮಸ್ಯೆಯನ್ನ ಎದುರಿಸುತ್ತಾ ಬಂದಿದ್ದಾರೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಾದ್ರೆ ಇಡೀ ಉತ್ತರ ಕನ್ನಡ ಕಂದಾಯ ಜಿಲ್ಲೆಯನ್ನ ಸೇರಿಸಬೇಕು ಎಂದೇನೂ ಇಲ್ಲ. ಇಲ್ಲಿಯ ಭೌಗೋಳಿಕ ಚಿತ್ರಣಕ್ಕೆ ಅನುಸಾರವಾಗಿ ಭಟ್ಕಳ, ಹೊನ್ನಾವರದಂತಹ ಕರಾವಳಿ ಪ್ರದೇಶ ಮಂಗಳೂರಿಗೆ ಜೋಡಿಸಬಹುದು. ಘಟ್ಟದ ಮೇಲಿನ ತಾಲೂಕುಗಳನ್ನ ಧಾರವಾಡ ವ್ಯಾಪ್ತಿಯಲ್ಲಿಯೇ ಉಳಿಸಿಕೊಳ್ಳಲು ಅವಕಾಶ ಇದೆ. ರವಿಕಿರಣ್ ಮುರುಡೇಶ್ವರ, ಕರಾವಳಿ ಭಾಗದ ಖ್ಯಾತ ನ್ಯಾಯವಾದಿ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿಸುವುದಾದ್ರೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಆದ್ರೆ ಸಮಗ್ರ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸುವುದು ಭೌಗೋಳಿಕವಾಗಿ ಸರಿಯಲ್ಲ. ಘಟ್ಟದ ಕೆಳಗೆ ಹಾಗೂ ಘಟ್ಟದ ಮೇಲೆ ಪ್ರತ್ಯೇಕ ಜಿಲ್ಲೆ ಮಾಡಿ ಕರಾವಳಿ ಪ್ರದೇಶವನ್ನ ಮಂಗಳೂರು ಪೀಠಕ್ಕೆ ಸೇರಿಸಿದ್ರೆ ಘಟ್ಟದ ಮೇಲಿನ ತಾಲೂಕುಗಳನ್ನ ಧಾರವಾಡ ಹೈಕೋರ್ಟ್ ಪೀಠದಲ್ಲೇ ಇರಿಸಬೇಕು. ರವಿ ಹೆಗಡೆ, ಹೂವಿನ ಮನೆ, ಹಿರಿಯ ವಕೀಲರು, ಸಿದ್ದಾಪುರ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆದಲ್ಲಿ ಜಿಲ್ಲೆಯ ಕರಾವಳಿ ತಾಲೂಕುಗಳ ನ್ಯಾಯವಾದಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಕಕ್ಷಿದಾರರಿಗೆ ಪ್ರಯಾಣದ ದೃಷ್ಟಿಯಿಂದ ಸಾಕಷ್ಟು ಅನುಕೂಲ. ಕೊಂಕಣ ರೈಲ್ವೆಯ ಮೂಲಕವಾಗಿ ಇಲ್ಲವೇ ರಾಷ್ಟ್ರೀಯ ಹೆದ್ದಾರಿ ಮೂಲಕವಾಗಲಿ ಮಂಗಳೂರನ್ನ ತಲುಪುವುದು ಸುಲಭ ಸಾಧ್ಯ. ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನ ಮಂಗಳೂರು ವಿಭಾಗಕ್ಕೆ ಸೇರಿಸಿದ್ದಲ್ಲಿ ಘಟ್ಟದ ಮೇಲಿನ ತಾಲೂಕುಗಳಿಗೆ ದೂರ ಎನ್ನುವುದು ಸಹ ವಾಸ್ತವ ವಿಚಾರ. ಘಟ್ಟದ ಮೇಲಿನ ತಾಲೂಕುಗಳನ್ನ ಧಾರವಾಡ ವಿಭಾಗದಲ್ಲಿಯೇ ಮುಂದುವರೆಸಿದ್ರೂ ಜಿಲ್ಲೆಯ ಕರಾವಳಿ ತಾಲೂಕುಗಳನ್ನ ಮಂಗಳೂರು ವಿಭಾಗಕ್ಕೆ ಸೇರಿಸುವುದು ಸೂಕ್ತ. ಮಮತಾ ನಾಯ್ಕ್, ನ್ಯಾಯವಾದಿ, ವಕೀಲರ ಸಂಘದ ಅಧ್ಯಕ್ಷರು, ಕುಮಟಾ. ನಮ್ಮ ಈ ಭಾಗದವರಿಗೆ ಧಾರವಾಡ ಮತ್ತು ಮಂಗಳೂರು ಎರಡೂ ಒಂದೇ ಅಂತರದ ದೂರವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ನಮ್ಮ ಜಿಲ್ಲೆಗೆ ಬಂದಿರುವುದರಿಂದ ಧಾರವಾಡದ ಒಡನಾಟವೇ ಜಾಸ್ತಿಯಾಗಿದ್ದು ಮಂಗಳೂರಿನಲ್ಲಿ ಇಲ್ಲಿನವರಿಗೆ ಭಾಷಾ ಸಮಸ್ಯೆಯೂ ಎದುರಾಗುತ್ತದೆ. ಹೈಕೋರ್ಟ್ ಪೀಠವನ್ನ ಹತ್ತಿರ ದೃಷ್ಟಿಯಿಂದ ಉಡುಪಿಯಲ್ಲಿ ಮಾಡಿದ್ರೆ ನಮಗೆ ಅನುಕೂಲ. ರಂಜನ್ ನಾಯಕ್, ನ್ಯಾಯವಾದಿಗಳು, ನಾಡು ಮಾಸ್ಕೇರಿ. ಹೈಕೋರ್ಟ್ ಪೀಠ ಮಂಗಳೂರಿನ ಬದಲು ಉಡುಪಿಯಲ್ಲಿ ಆರಂಭವಾದ್ರೆ ನಮ್ಮ ಜಿಲ್ಲೆಗೆ ಅನುಕೂಲವಾಗುತ್ತದೆ. ಇಲ್ಲವಾದ್ರೆ ಧಾರವಾಡವೇ ನಮಗೆ ಪೂರಕವಾಗಿದೆ. ಸಾಧ್ಯವಾದಲ್ಲಿ ಘಟ್ಟದ ಮೇಲಿನ ತಾಲೂಕುಗಳಿಗೆ ಧಾರವಾಡ ಅನ್ವಯವಾಗುವಂತೆ ಮಾಡಿ ಕರಾವಳಿ ಭಾಗಕ್ಕೆ ಉಡುಪಿ ನೀಡಿದ್ರೆ ಒಳಿತು ಎಂಬುದು ನಮ್ಮ ನಿಲುವಾಗಿದೆ. ಗಣಪತಿ ನಾಯ್ಕ್, ಗೋಕರ್ಣ, ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ನಾರಾಯಣಗೌಡ, ಬಣ. ಪ್ರಯಾಣದ ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಮಂಗಳೂರಿನಲ್ಲಿ ಹೈಕೋರ್ಟ್ ಆದ್ರೆ ಅನುಕೂಲವಾಗಲಿದೆ. 2 ಅಥವಾ 2.5 ಗಂಟೆಗಳಲ್ಲಿ ಮಂಗಳೂರು ತಲುಪಬಹುದಾಗಿದೆ. ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಜಿಲ್ಲೆಯಿಂದ ಜನರು ಹೋಗುತ್ತಿರುತ್ತಾರೆ. ಉತ್ತರ ಕನ್ನಡದ ಕರಾವಳಿ ಜನರಿಗೆ ಮಂಗಳೂರಿನಲ್ಲಿ ಹೈಕೋರ್ಟ್ ಆದ್ರೆ ಅನುಕೂಲವೇ. ವಿಕ್ರಮ್ ಆರ್ ನಾಯ್ಕ್, ನ್ಯಾಯವಾದಿ, ಹೊನ್ನಾವರ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಭಾಗದವರಿಗೆ ಆರೋಗ್ಯ, ಶಿಕ್ಷಣ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಬಳಕೆ ಇರುವುದು ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ಮಂಗಳೂರು ತಾಲೂಕಾಗಿದೆ. ಆ ಕಾರಣಕ್ಕಾಗಿ ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಸ್ಥಾಪನೆಯಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದವರಿಗೆ ಅತ್ಯಂತ ಅನುಕೂಲಕರವೆಂಬುದು ನನ್ನ ಅಭಿಪ್ರಾಯ. ಕೃಷ್ಣಮೂರ್ತಿ ಭಟ್, ಶಿವಾನಿ, ಹೊನ್ನಾವರ. ಜಿಲ್ಲೆಯು ಭೌಗೋಳಿಕವಾಗಿ ಸಾಕಷ್ಟು ವಿಸ್ತಾರ ಹೊಂದಿರುವುದರಿಂದ ಎಲ್ಲಾ ಭಾಗದ ಜನರಿಗೆ ಸಮಾನ ಅನುಕೂಲತೆ ಒದಗಿಸುವ ದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಬೇಕು. ಮಂಗಳೂರು ಪೀಠ ಸ್ಥಾಪನೆಯಾದ್ರೆ ಕರಾವಳಿ ಭಾಗಕ್ಕೆ ಅನುಕೂಲವಾದ್ರೂ ಘಟ್ಟದ ಮೇಲ್ಭಾಗದ ಜನರಿಗೆ ಅದು ಸಾಕಷ್ಟು ಸಂಚಾರ ಸಮಸ್ಯೆ ಹಾಗೂ ವೆಚ್ಚದ ಹೊರೆ ಉಂಟು ಮಾಡಲಿದೆ. ಹೀಗಾಗಿ ಕೇವಲ ಕರಾವಳಿ ಭಾಗವಷ್ಟೇ ಅಲ್ಲದೆ ಸಂಪೂರ್ಣ ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿಯನ್ನ ಪರಿಗಣಿಸಿ ಸರ್ಕಾರ ಹಾಗೂ ನ್ಯಾಯಾಂಗ ಇಲಾಖೆ ತೀರ್ಮಾನ ಕೈಗೊಳ್ಳಬೇಕು. ಮಾಧವ್ ನಾಯಕ್, ಕಾರವಾರ, ಜನಶಕ್ತಿ ವೇದಿಕೆ ಅಧ್ಯಕ್ಷ. ಮಂಗಳೂರು ಮತ್ತು ಧಾರವಾಡಕ್ಕೆ ಏನೂ ವ್ಯತ್ಯಾಸವಿಲ್ಲ. ನಮ್ಮ ಜಿಲ್ಲೆ ಆಸುಪಾಸು. ಜಿಲ್ಲೆ ವ್ಯಾಪ್ತಿಯಲ್ಲಿಯೇ ಹೈಕೋರ್ಟ್ ಪೀಠ ಆದ್ರೆ ಅನುಕೂಲ. ಹೆಚ್ಚಿನ ಬಳಕೆ ಮಂಗಳೂರಿಗಿಂತ ಧಾರವಾಡ ಇದ್ದುದರಿಂದ ಈಗ ಇದ್ದಿರುವ ಧಾರವಾಡವೇ ಮುಂದುವರಿಯುವುದು ಸೂಕ್ತವಾಗಿದೆ. ಬದಲಾವಣೆಯಾದ್ರೆ ಪ್ರಯಾಣ ಮತ್ತು ಅಂತರದ ದೃಷ್ಟಿಯಿಂದ ಅಂತಹ ಬದಲಾವಣೆ ಏನೂ ಆಗೋದಿಲ್ಲ. ಜಿಜಿ ಶಂಕರ್, ಅಧ್ಯಕ್ಷರು, ಸೇಫ್ ಸ್ಟಾರ್ ಸಮೂಹ ಸಂಸ್ಥೆ, ಹೊನ್ನಾವರ. ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸಿದ್ರೆ ನ್ಯಾಯಾಲಯದ ಸೇವೆ ಪಡೆಯಲು ಹೆಚ್ಚುವರಿ ದೂರ ಪ್ರಯಾಣಿಸಬೇಕಾಗುತ್ತದೆ. ಇದರಿಂದ ಸಮಯ ಹಾಗೂ ಹಣದ ಭಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಸ್ತುತ ಇರುವ ಧಾರವಾಡ ಪೀಠವೇ ಜಿಲ್ಲೆಯ ಜನತೆಗೆ ಅನುಕೂಲಕರವಾಗಿದೆ. ರಾಘವೇಂದ್ರ ಸಾಂಬ್ರೇಕರ್, ಯುವ ಮುಖಂಡ, ಹಳಿಯಾಳ. ಮಂಗಳೂರು ಸಂಚಾರಿ ಪೀಠದ ನ್ಯಾಯಾಧಿಕರಣ ಒಳಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸುವ ಅಗತ್ಯವಿಲ್ಲ. ಏಕೆಂದ್ರೆ ಬಡ ಜನರು ಮತ್ತು ಸಾಮಾನ್ಯ ವರ್ಗದವರಿಗೆ ಧಾರವಾಡದ ಉಚ್ಚ ನ್ಯಾಯಾಲಯ ಸಂಚಾರಿ ಪೀಠ ಅನುಕೂಲವಾಗಿದೆ. ಅದಲ್ಲದೆ ಮಂಗಳೂರು ಬಹಳ ದೂರವಾಗುವುದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತದೆ. ಬಸವರಾಜ್ ಸಂಗಮೇಶ್ವರ, ದಲಿತ ಮುಖಂಡರು, ಮುಂಡಗೋಡ.
ಮಂಗಳೂರು ಸುಮಾರು 300 ಕಿಲೋಮೀಟರ್ ದೂರವಿದ್ದು ನಮಗೆ ಧಾರವಾಡ ಕೇವಲ 60 ಕಿಲೋಮೀಟರ್ ಅಂತರವಿರುವುದರಿಂದ ಬಡ ಕಕ್ಷಿದಾರರಿಗೆ ನ್ಯಾಯ ಒದಗಿಸಿಕೊಡಲು ಅನಾವಶ್ಯಕ ಖರ್ಚು ಮತ್ತು ಸಮಯ ಉಳಿತಾಯವಾಗುತ್ತದೆ. ಆದ್ದರಿಂದ ನಮ್ಮ ಮತ್ತು ಮುಂಡಗೋಡ ತಾಲೂಕನ್ನ ಧಾರವಾಡ ಸಂಚಾರಿ ಪೀಠದಲ್ಲಿಯೇ ಮುಂದುವರಿಸಿಕೊಂಡು ಹೋಗಬೇಕು. ಸಲೀಂ ನಂದಿಕಟ್ಟಿ, ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಮುಂಡಗೋಡ. ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಉತ್ತರ ಕನ್ನಡವನ್ನ ಮಾತ್ರ ಸೇರಿಸಬಾರದು. ನಾವು ಉತ್ತರ ಕನ್ನಡದ ಜನರು, ವಿಶೇಷವಾಗಿ ಘಟ್ಟದ ಮೇಲಿನ ತಾಲೂಕಿನವರು ಕಳೆದ 13 ವರ್ಷದಿಂದ ಧಾರವಾಡ ಪೀಠದಲ್ಲಿ ಬೆರೆತು ಹೋಗಿದ್ದೇವೆ. ಘಟ್ಟದ ಮೇಲಿನ ಮುಂಡಗೋಡ, ಶಿರಸಿ, ಯಲ್ಲಾಪುರ, ಹಳಿಯಾಳ, ದಾಂಡೇಲಿ, ಜೊಯ್ಡಾ ತಾಲೂಕಿನವರಿಗೆ ಈಗಿರುವ 50ರಿಂದ 100 ಕಿಲೋಮೀಟರ್ ವ್ಯಾಪ್ತಿಯ ಧಾರವಾಡ ಪೀಠ ಎಲ್ಲಿ, 300 ಕಿಲೋಮೀಟರ್ ದೂರದ ಮಂಗಳೂರು ಎಲ್ಲಿ, ಸಂಪರ್ಕ ಮಾತ್ರವಲ್ಲ ವ್ಯಾವಹಾರಿಕವಾಗಿಯೂ ನಾವು ಬಹಳ ದೂರದಲ್ಲಿದ್ದೇವೆ. ರಾಮು ನಾಯ್ಕ್, ಅಧ್ಯಕ್ಷರು, ನಾಗರಿಕ ವೇದಿಕೆ, ಯಲ್ಲಾಪುರ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಿ ಉತ್ತರ ಕನ್ನಡವನ್ನ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಸೇರಿಸೋದ್ರಿಂದ ಜಿಲ್ಲೆಗೆ ಯಾವ ಪ್ರಯೋಜನವೂ ಇಲ್ಲ. ಏಕೆಂದರೆ ಧಾರವಾಡಕ್ಕಿಂತ ಮಂಗಳೂರು ದೂರವಾಗಿದ್ದು ಕಕ್ಷಿದಾರರಿಗೆ ಧಾರವಾಡಕ್ಕಿಂತ ಮಂಗಳೂರು ದುಬಾರಿ ನಗರ ಕೂಡ. ಅದರ ಬದಲಾಗಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವಾದ ಕಾರವಾರ ಅಥವಾ ಜಿಲ್ಲಾ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಾದ್ರೆ ಕಕ್ಷಿದಾರರಿಗೆ ತುಂಬಾ ಅನುಕೂಲ. ಇದರಿಂದ ಜಿಲ್ಲೆಯ ಜನರಿಗೆ ಅನುಕೂಲ ಆಗುವುದರ ಜೊತೆಗೆ ಸಮಯ ಹಾಗೂ ಹಣ ಉಳಿತಾಯವಾಗುತ್ತದೆ. ಬೀರಣ್ಣ ನಾಯಕ್ ಮೊಗಟ, ಅಧ್ಯಕ್ಷರು, ಉತ್ತರ ಕನ್ನಡ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ. ನ್ಯಾಯದಾನಕ್ಕೆ ಮಂಗಳೂರಿಗಿಂತ ಧಾರವಾಡ ಪೀಠವು ಪ್ರಾಯೋಗಿಕವಾಗಿ ಈ ಪ್ರದೇಶದ ಜನತೆಗೆ ಸಮಂಜಸವಾಗಿದೆ. ಕೇವಲ 125 ಕಿಲೋಮೀಟರ್ ಸಂಚರಿಸಿದ್ರೆ ಧಾರವಾಡ ಪೀಠ ಸಿಗುತ್ತದೆ. ಆದರೆ ಮಂಗಳೂರು ಅಂದ್ರೆ 290 ಕಿಲೋಮೀಟರ್ ದೂರ ಹೋಗಬೇಕಾದ ಅನಿವಾರ್ಯತೆ ಇದೆ. ರವೀಂದ್ರ ನಾಯ್ಕ್, ಹಿರಿಯ ವಕೀಲ, ಶಿರ್ಸಿ. ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸಿದ್ರೆ ಜನರಿಗೆ ಹೆಚ್ಚುವರಿ ಖರ್ಚು ಹಾಗೂ ದೂರದ ಪ್ರಯಾಣದ ಭಾರ ಎದುರಾಗಲಿದೆ. ಮಂಗಳೂರಿಗೆ ತೆರಳಬೇಕಾದ್ರೆ ಕನಿಷ್ಠ 1 ದಿನ ಮುಂಚಿತವಾಗಿ ಹೊರಡಬೇಕಾಗುವ ಸ್ಥಿತಿ ಉಂಟಾಗುತ್ತದೆ ಹಾಗೂ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಇದು ಆರ್ಥಿಕವಾಗಿ ಕಷ್ಟಕರವಾಗುತ್ತದೆ. ಹೀಗಾಗಿ ಹಳಿಯಾಳವನ್ನ ಮಂಗಳೂರು ಹೈಕೋರ್ಟ್ ಪೀಠ ವ್ಯಾಪ್ತಿಗೆ ಸೇರಿಸದಿದ್ರೆ ಹೋರಾಟ ನಡೆಸಲಾಗುವುದು. ಪ್ರಸ್ತುತ ಧಾರವಾಡ ಹೈಕೋರ್ಟ್ ಪೀಠವೇ ಹತ್ತಿರವಾಗಿದೆ. ಉಮೇಶ್ ಬೋಳಶೆಟ್ಟಿ, ಮುಖಂಡರು, ಹಳಿಯಾಳ. ಉತ್ತರ ಕನ್ನಡ ಜಿಲ್ಲೆ ಪ್ರಸ್ತುತ ಧಾರವಾಡ ಹೈಕೋರ್ಟ್ ಸಂಚಾರಿ ಪೀಠದ ವ್ಯಾಪ್ತಿಗೆ ಸೇರಿದ್ದು ಭವಿಷ್ಯದಲ್ಲಿ ಮಂಗಳೂರಿನ ಪೀಠಕ್ಕೆ ಸೇರುವ ಸಂದರ್ಭ ಎದುರಾದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಬೇಕಿದೆ. ಇದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗಳು, ನ್ಯಾಯವಾದಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿ ಚರ್ಚೆ ನಡೆಸಬೇಕಿದೆ. ಮಂಗಳೂರು ಪೀಠ ಸೇರ್ಪಡೆ ಸೂಕ್ತವೇ, ಅಸಮರ್ಪಕವೇ ಎನ್ನುವ ಬಗ್ಗೆ ಚರ್ಚೆ ನಡೆಸಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮತ್ತು ಸರ್ಕಾರಕ್ಕೆ ಜಿಲ್ಲೆಯ ಗಟ್ಟಿ ಅಭಿಪ್ರಾಯ ತಿಳಿಸಬೇಕಾಗಿದೆ. ಇದು ಈ ಹೊತ್ತಿನ ಕರಾವಳಿ ಮುಂಜಾವು ಡಿಜಿಟಲ್ ಎಕ್ಸ್ಪ್ಲೇನರ್. ಮತ್ತೊಂದು ವಿಶೇಷತೆಯೊಂದಿಗೆ ಸಿಗೋಣ. ನಮಸ್ಕಾರ.